ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಸ್ಟಾರ್ಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಕರೆ ಮಾಡಿ ವಿಚಾರಣೆ ಕೂಡ ನಡೆಸಿದ್ದಾರೆ. ಸೈಬರ್ ಕ್ರೈಂ ಪೊಲೀಸರು ಆನ್ಲೈನ್ ಬೆಟ್ಟಿಂಗ್ ಆಪ್ ಸಪೋರ್ಟ್ ಮಾಡಬೇಡಿ, ಹಣದ ಆಸೆಗೆ ಅದನ್ನ ಪ್ರಮೋಟ್ ಮಾಡಿದ್ರೆ ಜೈಲ್ ಸೇರ್ತೀರಾ ನೋಡಿ ಅಂತ ವಾರ್ನ್ ಮಾಡಿದ್ದಾರೆ. ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ. ಬೆಟ್ಟಿಂಗ್ ಎಲ್ಲ ಪ್ರಮೋಟ್ ಮಾಡಬೇಡಿ ಅಂತ. ಅದೇ ಎನ್ಕ್ವೈರಿ ಮಾಡಿ ಯಾರು ನಿಮ್ಗೆ ಇದನ್ನ ಪ್ರಮೋಷನ್ ಮಾಡ್ತಾರೆ, ಯಾರು ಅಮೌಂಟ್ ಅದೇ ಬೆಟ್ಟಿಂಗ್ IPL ಬೆಟ್ಟಿಂಗ್ ಆಗ್ತಿದೆ, ಯಾರು ಇವ್ರು ಎಷ್ಟು ಅಮೌಂಟ್ ಪೇ ಮಾಡಿದ್ರು, ಯಾರು ಇದನ್ನ ಯಾರಿದ್ದಾರೆ, ಇದನ್ನ ಏನ್ ಮಾಡ್ತಿದ್ದಾರೆ, ಯಾರಿದ್ದಾರೆ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಮಾಡ್ತಿದ್ದಾರೆ. ನನ್ನ ಕಾಲ್ ಮಾಡಿದ್ರು, ಮಾಮೂಲಿ ಕಾಲ್ ಮಾಡಿ ಹಿಂಗ IPL ನಿಮ್ ಬಿಡಿ ಸ್ಟೋರಿ ಹಾಕಿದಲ್ಲಪ್ಪ, ಬರ್ಬೇಕು ಎನ್ಕ್ವೈರಿ ಇದೆ ಅಂತ ಕರೆದ್ಬಿಟ್ಟು ಇದನ್ನ ನಿಮ್ಗೆ ಯಾರು ಕೊಟ್ರು, ಅವ್ರ ಫೋನ್ ನಂಬರ್ ಇದೆಯಾ, ಅವ್ರ ID ಇದೆಯಾ, ಏನಿದೆ ಅಂತೆಲ್ಲ ಚೆಕ್ ಮಾಡಿದ್ರು. ಹೇಳಿದ್ರು ಇಂಥ ಸರ್ ಇಂಥ ID ಕೊಟ್ಟಿದ್ರು, ಎಷ್ಟು ಅಮೌಂಟ್ ಹಾಕಿದ್ರು, ಸ್ಕ್ರೀನ್ ಡೀಟೇಲ್ ತೋರಿಸಿ ಎಷ್ಟು ಏನ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸರ್ ನನಗೆ ಏನಿಲ್ಲ, ನಾವು ಒಂದು IPL ಸ್ಟೋರಿ ಹಾಕಿದೀವಿ. ನಮ್ಮ ಕರ್ನಾಟಕ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ IPL ಸ್ಟೋರಿ ಹಾಕಿದೀವಿ. IPL ಸ್ಟೋರಿ ಹಾಕಿರೋದಕ್ಕೆ ಅದು ಬಂದು 4 hours ಮುಂಚೆ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅದು ಇನ್ಫಾರ್ಮೇಶನ್ ಕೊಡುವಂತದ್ದು. ಅದನ್ನ ನಾವು ಹಾಕಿರೋದೋಸ್ಕರ ಅದು ಫ್ರಾಡ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದು ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ನಿಲ್ಸಿದೀವಿ ಕೂಡ ಸ್ಟೋರಿ ಹಾಕೋದು ಕೂಡ. ಅಂಡ್ ಎಲ್ಲಾ ಇನ್ಫ್ಲುಯೆನ್ಸರ್ ಹೇಳೋದಿಷ್ಟೇ, ಈ ತರ ಸ್ಟೋರಿಗಳನ್ನ ಹಾಕ್ಬೇಡಿ, ಜನಕ್ಕೆ ನಾವ್ ಏನ್ ತಿಳಿಸ್ಬೇಕು ಅದನ್ನ ಮಾತ್ರ ಸಿಗ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಸ್ಟಾರ್ಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಕರೆ ಮಾಡಿ ವಿಚಾರಣೆ ಕೂಡ ನಡೆಸಿದ್ದಾರೆ. ಸೈಬರ್ ಕ್ರೈಂ ಪೊಲೀಸರು ಆನ್ಲೈನ್ ಬೆಟ್ಟಿಂಗ್ ಆಪ್ ಸಪೋರ್ಟ್ ಮಾಡಬೇಡಿ, ಹಣದ ಆಸೆಗೆ ಅದನ್ನ ಪ್ರಮೋಟ್ ಮಾಡಿದ್ರೆ ಜೈಲ್ ಸೇರ್ತೀರಾ ನೋಡಿ ಅಂತ ವಾರ್ನ್ ಮಾಡಿದ್ದಾರೆ. ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ. ಬೆಟ್ಟಿಂಗ್ ಎಲ್ಲ ಪ್ರಮೋಟ್ ಮಾಡಬೇಡಿ ಅಂತ. ಅದೇ ಎನ್ಕ್ವೈರಿ ಮಾಡಿ ಯಾರು ನಿಮ್ಗೆ ಇದನ್ನ ಪ್ರಮೋಷನ್ ಮಾಡ್ತಾರೆ, ಯಾರು ಅಮೌಂಟ್ ಅದೇ ಬೆಟ್ಟಿಂಗ್ IPL ಬೆಟ್ಟಿಂಗ್ ಆಗ್ತಿದೆ, ಯಾರು ಇವ್ರು ಎಷ್ಟು ಅಮೌಂಟ್ ಪೇ ಮಾಡಿದ್ರು, ಯಾರು ಇದನ್ನ ಯಾರಿದ್ದಾರೆ, ಇದನ್ನ ಏನ್ ಮಾಡ್ತಿದ್ದಾರೆ, ಯಾರಿದ್ದಾರೆ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಮಾಡ್ತಿದ್ದಾರೆ. ನನ್ನ ಕಾಲ್ ಮಾಡಿದ್ರು, ಮಾಮೂಲಿ ಕಾಲ್ ಮಾಡಿ ಹಿಂಗ IPL ನಿಮ್ ಬಿಡಿ ಸ್ಟೋರಿ ಹಾಕಿದಲ್ಲಪ್ಪ, ಬರ್ಬೇಕು ಎನ್ಕ್ವೈರಿ ಇದೆ ಅಂತ ಕರೆದ್ಬಿಟ್ಟು ಇದನ್ನ ನಿಮ್ಗೆ ಯಾರು ಕೊಟ್ರು, ಅವ್ರ ಫೋನ್ ನಂಬರ್ ಇದೆಯಾ, ಅವ್ರ ID ಇದೆಯಾ, ಏನಿದೆ ಅಂತೆಲ್ಲ ಚೆಕ್ ಮಾಡಿದ್ರು. ಹೇಳಿದ್ರು ಸರ್ ಇಂಥ ID ಕೊಟ್ಟಿದ್ರು, ಎಷ್ಟು ಅಮೌಂಟ್ ಹಾಕಿದ್ರು, ಸ್ಕ್ರೀನ್ ಡೀಟೇಲ್ ತೋರಿಸಿ ಎಷ್ಟು ಏನ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸರ್ ನನಗೆ ಏನಿಲ್ಲ, ನಾವು ಒಂದು IPL ಸ್ಟೋರಿ ಹಾಕಿದೀವಿ. ನಮ್ಮ ಕರ್ನಾಟಕ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ IPL ಸ್ಟೋರಿ ಹಾಕಿದೀವಿ. IPL ಸ್ಟೋರಿ ಹಾಕಿರೋದಕ್ಕೆ ಅದು ಬಂದು 4 hours ಮುಂಚೆ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅದು ಇನ್ಫಾರ್ಮೇಶನ್ ಕೊಡುವಂತದ್ದು. ಅದನ್ನ ನಾವು ಹಾಕಿರೋದೋಸ್ಕರ ಅದು ಫ್ರಾಡ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದು ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ನಿಲ್ಸಿದೀವಿ ಕೂಡ ಸ್ಟೋರಿ ಹಾಕೋದು ಕೂಡ. ಅಂಡ್ ಎಲ್ಲಾ ಇನ್ಫ್ಲುಯೆನ್ಸರ್ ಹೇಳೋದಿಷ್ಟೇ, ಈ ತರ ಸ್ಟೋರಿಗಳನ್ನ ಹಾಕ್ಬೇಡಿ, ಜನಕ್ಕೆ ನಾವ್ ಏನ್ ತಿಳಿಸ್ಬೇಕು ಅದನ್ನ ಮಾತ್ರ ಸಿಗ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಸ್ಟಾರ್ಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಕರೆ ಮಾಡಿ ವಿಚಾರಣೆ ಕೂಡ ನಡೆಸಿದ್ದಾರೆ. ಸೈಬರ್ ಕ್ರೈಂ ಪೊಲೀಸರು ಆನ್ಲೈನ್ ಬೆಟ್ಟಿಂಗ್ ಆಪ್ ಸಪೋರ್ಟ್ ಮಾಡಬೇಡಿ, ಹಣದ ಆಸೆಗೆ ಅದನ್ನ ಪ್ರಮೋಟ್ ಮಾಡಿದ್ರೆ ಜೈಲ್ ಸೇರ್ತೀರಾ ನೋಡಿ ಅಂತ ವಾರ್ನ್ ಮಾಡಿದ್ದಾರೆ. ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ. ಬೆಟ್ಟಿಂಗ್ ಎಲ್ಲ ಪ್ರಮೋಟ್ ಮಾಡಬೇಡಿ ಅಂತ. ಅದೇ ಎನ್ಕ್ವೈರಿ ಮಾಡಿ ಯಾರು ನಿಮ್ಗೆ ಇದನ್ನ ಪ್ರಮೋಷನ್ ಮಾಡ್ತಾರೆ, ಯಾರು ಅಮೌಂಟ್ ಅದೇ ಬೆಟ್ಟಿಂಗ್ IPL ಬೆಟ್ಟಿಂಗ್ ಆಗ್ತಿದೆ, ಯಾರು ಇವ್ರು ಎಷ್ಟು ಅಮೌಂಟ್ ಪೇ ಮಾಡಿದ್ರು, ಯಾರು ಇದನ್ನ ಯಾರಿದ್ದಾರೆ, ಇದನ್ನ ಏನ್ ಮಾಡ್ತಿದ್ದಾರೆ, ಯಾರಿದ್ದಾರೆ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಮಾಡ್ತಿದ್ದಾರೆ. ನನ್ನ ಕಾಲ್ ಮಾಡಿದ್ರು, ಮಾಮೂಲಿ ಕಾಲ್ ಮಾಡಿ ಹಿಂಗ IPL ನಿಮ್ ಬಿಡಿ ಸ್ಟೋರಿ ಹಾಕಿದಲ್ಲಪ್ಪ, ಬರ್ಬೇಕು ಎನ್ಕ್ವೈರಿ ಇದೆ ಅಂತ ಕರೆದ್ಬಿಟ್ಟು ಇದನ್ನ ನಿಮ್ಗೆ ಯಾರು ಕೊಟ್ರು, ಅವ್ರ ಫೋನ್ ನಂಬರ್ ಇದೆಯಾ, ಅವ್ರ ID ಇದೆಯಾ, ಏನಿದೆ ಅಂತೆಲ್ಲ ಚೆಕ್ ಮಾಡಿದ್ರು. ಹೇಳಿದ್ರು ಸರ್ ಇಂಥ ID ಕೊಟ್ಟಿದ್ರು, ಎಷ್ಟು ಅಮೌಂಟ್ ಹಾಕಿದ್ರು, ಸ್ಕ್ರೀನ್ ಡೀಟೇಲ್ ತೋರಿಸಿ ಎಷ್ಟು ಏನ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸರ್ ನನಗೆ ಏನಿಲ್ಲ, ನಾವು ಒಂದು IPL ಸ್ಟೋರಿ ಹಾಕಿದೀವಿ. ನಮ್ಮ ಕರ್ನಾಟಕ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ IPL ಸ್ಟೋರಿ ಹಾಕಿದೀವಿ. IPL ಸ್ಟೋರಿ ಹಾಕಿರೋದಕ್ಕೆ ಅದು ಬಂದು 4 hours ಮುಂಚೆ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅದು ಇನ್ಫಾರ್ಮೇಶನ್ ಕೊಡುವಂತದ್ದು. ಅದನ್ನ ನಾವು ಹಾಕಿರೋದೋಸ್ಕರ ಅದು ಫ್ರಾಡ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದು ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ನಿಲ್ಸಿದೀವಿ ಕೂಡ ಸ್ಟೋರಿ ಹಾಕೋದು ಕೂಡ. ಅಂಡ್ ಎಲ್ಲಾ ಇನ್ಫ್ಲುಯೆನ್ಸರ್ ಹೇಳೋದಿಷ್ಟೇ, ಈ ತರ ಸ್ಟೋರಿಗಳನ್ನ ಹಾಕ್ಬೇಡಿ, ಜನಕ್ಕೆ ನಾವ್ ಏನ್ ತಿಳಿಸ್ಬೇಕು ಅದನ್ನ ಮಾತ್ರ ಸಿಗ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಸ್ಟಾರ್ಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಕರೆ ಮಾಡಿ ವಿಚಾರಣೆ ಕೂಡ ನಡೆಸಿದ್ದಾರೆ. ಸೈಬರ್ ಕ್ರೈಂ ಪೊಲೀಸರು ಆನ್ಲೈನ್ ಬೆಟ್ಟಿಂಗ್ ಆಪ್ ಸಪೋರ್ಟ್ ಮಾಡಬೇಡಿ, ಹಣದ ಆಸೆಗೆ ಅದನ್ನ ಪ್ರಮೋಟ್ ಮಾಡಿದ್ರೆ ಜೈಲ್ ಸೇರ್ತೀರಾ ನೋಡಿ ಅಂತ ವಾರ್ನ್ ಮಾಡಿದ್ದಾರೆ. ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ. ಬೆಟ್ಟಿಂಗ್ ಎಲ್ಲ ಪ್ರಮೋಟ್ ಮಾಡಬೇಡಿ ಅಂತ. ಅದೇ ಎನ್ಕ್ವೈರಿ ಮಾಡಿ ಯಾರು ನಿಮ್ಗೆ ಇದನ್ನ ಪ್ರಮೋಷನ್ ಮಾಡ್ತಾರೆ, ಯಾರು ಅಮೌಂಟ್
ಅದೇ ಬೆಟ್ಟಿಂಗ್ IPL ಬೆಟ್ಟಿಂಗ್ ಆಗ್ತಿದೆ ಅದು ಇವ್ರು ಎಷ್ಟು ಅಮೌಂಟ್ ಪೇ ಮಾಡಿದ್ರು, ಯಾರು ಇದರ ಯಾರಿದ್ದಾರೆ, ಇದನ್ನ ಏನ್ ಮಾಡ್ತಾ ಇದಾರೆ, ಯಾರಿದ್ದಾರೆ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಮಾಡ್ತಾ ಇದಾರೆ. ನನ್ನ ಕಾಲ್ ಮಾಡಿದ್ರು, ಮಾಮೂಲಿ ಕಾಲ್ ಮಾಡಿ ಹಿಂಗ IPL ನಿಮ್ ಬಿಡಿ ಸ್ಟೋರಿ ಹಾಕಿದಲ್ಲಪ್ಪ, ಬರ್ಬೇಕು ಎನ್ಕ್ವೈರಿ ಇದೆ ಅಂತ ಕರೆದ್ಬಿಟ್ಟು ಇದನ್ನ ನಿಮ್ಗೆ ಯಾರು ಕೊಟ್ರು, ಅವ್ರ ಫೋನ್ ನಂಬರ್ ಇದೆಯಾ, ಅವ್ರ ID ಇದೆಯಾ, ಏನಿದೆ ಅಂತ ಚೆಕ್ ಮಾಡಿದ್ರು. ಹೇಳಿದ್ರು ಇಂಥ ಸರ್ ಇಂಥ ID ಕೊಟ್ಟಿದ್ರು, ಎಷ್ಟು ಅಮೌಂಟ್ ಹಾಕಿದ್ರು, ಸ್ಕ್ರೀನ್ ಡೇಜ್ ಅಂತ ತೋರಿಸಿ ಎಷ್ಟು ಏನ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸರ್ ನನಗೆ ಏನಿಲ್ಲ, ನಾವು ಒಂದು IPL ಸ್ಟೋರಿ ಹಾಕಿದೀವಿ. ನಮ್ಮ ಕರ್ನಾಟಕ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ IPL ಸ್ಟೋರಿ ಹಾಕಿದೀವಿ. IPL ಸ್ಟೋರಿ ಹಾಕಿರೋದಕ್ಕೆ ಅದು ಬಂದು 4 hours ಮುಂಚೆ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅದು ಇನ್ಫಾರ್ಮೇಶನ್ ಕೊಡುವಂತದ್ದು. ಅದನ್ನ ನಾವು ಹಾಕಿರೋದೋಸ್ಕರ ಅದು ಫ್ರಾಡ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದು ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ನಿಲ್ಸಿದೀವಿ ಕೂಡ ಸ್ಟೋರಿ ಹಾಕೋದು ಕೂಡ. ಅಂಡ್ ಎಲ್ಲಾ ಇನ್ಫ್ಲುಯೆನ್ಸರ್ ಹೇಳೋದಿಷ್ಟೇ, ಈ ತರ ಸ್ಟೋರಿಗಳನ್ನ ಹಾಕ್ಬೇಡಿ, ಜನಕ್ಕೆ ನಾವ್ ಏನ್ ತಿಳಿಸ್ಬೇಕು ಅದನ್ನ ಮಾತ್ರ ಸಿಗ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಸ್ಟಾರ್ಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಕರೆ ಮಾಡಿ ವಿಚಾರಣೆ ಕೂಡ ನಡೆಸಿದ್ದಾರೆ ಸೈಬರ್ ಕ್ರೈಂ ಪೊಲೀಸರು. ಆನ್ಲೈನ್ ಬೆಟ್ಟಿಂಗ್ ಆಪ್ ಸಪೋರ್ಟ್ ಮಾಡಬೇಡಿ, ಹಣದ ಆಸೆಗೆ ಅದನ್ನ ಪ್ರಮೋಟ್ ಮಾಡಿದ್ರೆ ಜೈಲ್ ಸೇರ್ತೀರಾ ನೋಡಿ ಅಂತ ವಾರ್ನ್ ಮಾಡಿದ್ದಾರೆ. ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ. ಬೆಟ್ಟಿಂಗ್ ಎಲ್ಲ ಪ್ರಮೋಟ್ ಮಾಡಬೇಡಿ ಅಂತ. ಅದೇ ಎನ್ಕ್ವೈರಿ ಮಾಡಿ ಯಾರು ನಿಮ್ಗೆ ಇದನ್ನ ಪ್ರಮೋಷನ್ ಮಾಡ್ತಾರೆ, ಯಾರು ಅಮೌಂಟ್ ಅದೇ ಬೆಟ್ಟಿಂಗ್ IPL ಬೆಟ್ಟಿಂಗ್ ಆಗ್ತಿದೆ ಅದು ಇವ್ರು ಎಷ್ಟು ಅಮೌಂಟ್ ಪೇ ಮಾಡಿದ್ರು, ಯಾರು ಇದರ ಯಾರಿದ್ದಾರೆ, ಇದನ್ನ ಏನ್ ಮಾಡ್ತಾ ಇದಾರೆ, ಯಾರಿದ್ದಾರೆ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಮಾಡ್ತಾ ಇದಾರೆ. ನನ್ನ ಕಾಲ್ ಮಾಡಿದ್ರು, ಮಾಮೂಲಿ ಕಾಲ್ ಮಾಡಿ ಹಿಂಗ IPL ನಿಮ್ ಬಿಡಿ ಸ್ಟೋರಿ ಹಾಕಿದಲ್ಲಪ್ಪ, ಬರ್ಬೇಕು ಎನ್ಕ್ವೈರಿ ಇದೆ ಅಂತ ಕರೆದ್ಬಿಟ್ಟು ಇದನ್ನ ನಿಮ್ಗೆ ಯಾರು ಕೊಟ್ರು, ಅವ್ರ ಫೋನ್ ನಂಬರ್ ಇದೆಯಾ, ಅವ್ರ ID ಇದೆಯಾ, ಏನಿದೆ ಅಂತ ಚೆಕ್ ಮಾಡಿದ್ರು. ಹೇಳಿದ್ರು ಇಂಥ ಸರ್ ಇಂಥ ID ಕೊಟ್ಟಿದ್ರು, ಎಷ್ಟು ಅಮೌಂಟ್ ಹಾಕಿದ್ರು, ಸ್ಕ್ರೀನ್ ಡೇಜ್ ಅಂತ ತೋರಿಸಿ ಎಷ್ಟು ಏನ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸರ್ ನನಗೆ ಏನಿಲ್ಲ, ನಾವು ಒಂದು IPL ಸ್ಟೋರಿ ಹಾಕಿದೀವಿ. ನಮ್ಮ ಕರ್ನಾಟಕ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ IPL ಸ್ಟೋರಿ ಹಾಕಿದೀವಿ. IPL ಸ್ಟೋರಿ ಹಾಕಿರೋದಕ್ಕೆ ಅದು ಬಂದು 4 hours ಮುಂಚೆ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅದು ಇನ್ಫಾರ್ಮೇಶನ್ ಕೊಡುವಂತದ್ದು. ಅದನ್ನ ನಾವು ಹಾಕಿರೋದೋಸ್ಕರ ಅದು ಫ್ರಾಡ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದು ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ನಿಲ್ಸಿದೀವಿ ಕೂಡ ಸ್ಟೋರಿ ಹಾಕೋದು ಕೂಡ. ಅಂಡ್ ಎಲ್ಲಾ ಇನ್ಫ್ಲುಯೆನ್ಸರ್ ಹೇಳೋದಿಷ್ಟೇ, ಈ ತರ ಸ್ಟೋರಿಗಳನ್ನ ಹಾಕ್ಬೇಡಿ, ಜನಕ್ಕೆ ನಾವ್ ಏನ್ ತಿಳಿಸ್ಬೇಕು ಅದನ್ನ ಮಾತ್ರ ಸಿಗ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಸ್ಟಾರ್ಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಕರೆ ಮಾಡಿ ವಿಚಾರಣೆ ಕೂಡ ನಡೆಸಿದ್ದಾರೆ ಸೈಬರ್ ಕ್ರೈಂ ಪೊಲೀಸರು. ಆನ್ಲೈನ್ ಬೆಟ್ಟಿಂಗ್ ಆಪ್ ಸಪೋರ್ಟ್ ಮಾಡಬೇಡಿ, ಹಣದ ಆಸೆಗೆ ಅದನ್ನ ಪ್ರಮೋಟ್ ಮಾಡಿದ್ರೆ ಜೈಲ್ ಸೇರ್ತೀರಾ ನೋಡಿ ಅಂತ ವಾರ್ನ್ ಮಾಡಿದ್ದಾರೆ. ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ. ಬೆಟ್ಟಿಂಗ್ ಎಲ್ಲ ಪ್ರಮೋಟ್ ಮಾಡಬೇಡಿ ಅಂತ. ಅದೇ ಎನ್ಕ್ವೈರಿ ಮಾಡಿ ಯಾರು ನಿಮ್ಗೆ ಇದನ್ನ ಪ್ರಮೋಷನ್ ಮಾಡ್ತಾರೆ, ಯಾರು ಅಮೌಂಟ್ ಅದೇ ಬೆಟ್ಟಿಂಗ್ IPL ಬೆಟ್ಟಿಂಗ್ ಆಗ್ತಿದೆ ಅದು ಇವ್ರು ಎಷ್ಟು ಅಮೌಂಟ್ ಪೇ ಮಾಡಿದ್ರು, ಯಾರು ಇದರ ಯಾರಿದ್ದಾರೆ, ಇದನ್ನ ಏನ್ ಮಾಡ್ತಾ ಇದಾರೆ, ಯಾರಿದ್ದಾರೆ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಮಾಡ್ತಾ ಇದಾರೆ. ನನ್ನ ಕಾಲ್ ಮಾಡಿದ್ರು, ಮಾಮೂಲಿ ಕಾಲ್ ಮಾಡಿ ಹಿಂಗ IPL ನಿಮ್ ಬಿಡಿ ಸ್ಟೋರಿ ಹಾಕಿದಲ್ಲಪ್ಪ, ಬರ್ಬೇಕು ಎನ್ಕ್ವೈರಿ ಇದೆ ಅಂತ ಕರೆದ್ಬಿಟ್ಟು ಇದನ್ನ ನಿಮ್ಗೆ ಯಾರು ಕೊಟ್ರು, ಅವ್ರ ಫೋನ್ ನಂಬರ್ ಇದೆಯಾ, ಅವ್ರ ID ಇದೆಯಾ, ಏನಿದೆ ಅಂತ ಚೆಕ್ ಮಾಡಿದ್ರು. ಹೇಳಿದ್ರು ಇಂಥ ಸರ್ ಇಂಥ ID ಕೊಟ್ಟಿದ್ರು, ಎಷ್ಟು ಅಮೌಂಟ್ ಹಾಕಿದ್ರು, ಸ್ಕ್ರೀನ್ ಡೇಜ್ ಅಂತ ತೋರಿಸಿ ಎಷ್ಟು ಏನ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸರ್ ನನಗೆ ಏನಿಲ್ಲ, ನಾವು ಒಂದು IPL ಸ್ಟೋರಿ ಹಾಕಿದೀವಿ. ನಮ್ಮ ಕರ್ನಾಟಕ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ IPL ಸ್ಟೋರಿ ಹಾಕಿದೀವಿ. IPL ಸ್ಟೋರಿ ಹಾಕಿರೋದಕ್ಕೆ ಅದು ಬಂದು 4 hours ಮುಂಚೆ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅದು ಇನ್ಫಾರ್ಮೇಶನ್ ಕೊಡುವಂತದ್ದು. ಅದನ್ನ ನಾವು ಹಾಕಿರೋದೋಸ್ಕರ ಅದು ಫ್ರಾಡ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದು ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ನಿಲ್ಸಿದೀವಿ ಕೂಡ ಸ್ಟೋರಿ ಹಾಕೋದು ಕೂಡ. ಅಂಡ್ ಎಲ್ಲಾ ಇನ್ಫ್ಲುಯೆನ್ಸರ್ ಹೇಳೋದಿಷ್ಟೇ, ಈ ತರ ಸ್ಟೋರಿಗಳನ್ನ ಹಾಕ್ಬೇಡಿ, ಜನಕ್ಕೆ ನಾವ್ ಏನ್ ತಿಳಿಸ್ಬೇಕು ಅದನ್ನ ಮಾತ್ರ ಸಿಗ್ಬೇಕು.